ಬಸವ ಜಯಂತಿ ಅದ್ದೂರಿ ಆಚರಣೆ. ನಾಲತವಾಡ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ಸಾಂಸ್ಕೃತಿಕ ರಾಯಭಾರಿ ಅಣ್ಣ ಬಸವಣ್ಣನವರ ಜಯಂತಿಯನ್ನು ಶರಣಪ್ಪ ಗಂಗನಗೌಡರ ನೇತೃತ್ವದಲ್ಲಿ ಮಾರುಕಟ್ಟೆಯ ನಾನಾ ವ್ಯಾಪಾರದ ಶರಣೆಯರಿಂದ ಆಚರಿಸಲಾಯಿತು. ವೃತ್ತದ ಬೃಹತ್ ಅಣ್ಣನ ಪುತ್ಥಳಿಗೆ ಹೂಮಾಲೆಗಳಿಂದ ಸಿಂಗರಿಸಲಾಗಿತ್ತು. ಪೂಜೆ ಸಲ್ಲಿಸಿದ ನಂತರ ಅಣ್ಣನ ವಚನಗಳ ಕುರಿತು ಭಕ್ತಿಗೀತೆಗಳನ್ನು ಪ್ರಸ್ತುತಪಡಿಸಲಾಯಿತು. ಈ ವೇಳೆ ಶಂಕರರಾವ್ ದೇಶಮುಖ ಅಣ್ಣನ ಭಾವಚಿತ್ರಕ್ಕೆ ಆರತಿ ಬೆಳಗಿ ಪೂಜೆ ನೆರವೇರಿಸಿದರು. ಎಂಎಸ್ ಪಾಟೀಲ್, ಶರಣಪ್ಪ ಗಂಗನಗೌಡರು, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಬಸವರಾಜ ಗಂಗನಗೌಡರು, ಬಸವರಾಜ ತಾಳಿಕೋಟಿ, ಶಿವಪುತ್ರಪ್ಪ ತಾಳಿಕೋಟಿ, ಬಸವರಾಜ ತಿರುಮುಖೆ, ಪಿಜಿ ಬಿರಾದಾರ್, ರಾಜು ಜಾವೂರ್, ಸಿರ್ಪಿ ಬಸವರಾಜ್ ಮಾದರ್, ಡಿಎಂ ರಕ್ಕಸಗಿ, ಗುಂಡಪ್ಪ ಚಲ್ವಾದಿ, ಮುನ್ನಾ ಚೌಧರಿ, ಖಾಜಾ ಅಮೀನ್ ಬಾಗ್ವಾನ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ, ನಾಲತವಾಡ. मंगलम शिव विश्वैक्यपालाय मंगलम श्री विश्वराध्याय मंगलम शिव विश्वैक्यपालाय मंगलम चरणवंदाय मंगलम वरचिरमीति भोदाय मंगलम चरणवंदाय मंगलम वरचिरमीति भोदाय गुरुरूपधाराय गुरुराजराजाय गुरुरूपधाराय गुरुराजराजाय परिभूतदेहाय मङ्गलं शिव विश्वैक्यपालाय मङ्गलं ईश्वराध्याय मङ्गलं शिव विश्वै जयतु जगद्गुरु बसवण्ण, जय गुरु बसवण्ण, जयतु जगद्गुरु बसवण्ण, जंगम रूपने बसवण्ण, जगदोद्धारक बसवण्ण, जय गुरु बसवण्ण, जयतु जगद्गुरु बसवण्ण, कल्याण वासने बसवण्ण, कारुण्य मूर्ति बसवण्ण, कायक योगी बसवण्ण, कैवल्यदातने बसवण्ण, जय गुरु बसवण्ण, जयतु जगद्गुरु बसवण्ण, निर्गुण रूपने बसवण्ण, निष्कललिंगने बसवण्ण, अकार उकार मकार मूलक ओंकार नीने बसवण्ण, जय गुरु बसवण्ण, जयतु जगद्गुरु बसवण्ण, परम प्रभुवे नी बसवण्ण, पतित पावने बसवण्ण, भक्तर प्राणने बसवण्ण, भवभय तारक बसवण्ण, जय गुरु बसवण्ण, जयतु जगद्गुरु बसवण्ण, किंकर नीने बसवण्ण, शंकर नीने बसवण्ण, मंगु मानवर मदवन हरिसिद मादेव नीने बसवण्ण, जय गुरु बसवण्ण, जयतु जगद्गुरु बसवण्ण, अणुविनೊಳಗೆ ನೀ ಅಣುವಣ್ಣ, ಮಾರೊಳಗೆ ನೀ ಮಹಾವಣ್ಣ, ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೋ ಬಸವಣ್ಣ, जय गुरु बसवण्ण, जयतु जगद्गुरु बसवण्ण,
ಜಯತು ಜಗದ್ಗುರು ಬಸವಣ್ಣ. गौरी महामाता ಪ್ರಯುಕ್ತ ಒಂದು ಸಣ್ಣ ಕಾರ್ಯಕ್ರಮ ನಡೆದಿದೆ. ಆ ಕಾರ್ಯಕ್ರಮಕ್ಕೆ ಆಲ್ಮೆ ಪೂಜ್ಯರಾದ ಶ್ರೀ ಮಲ್ಲಿಬೊಮ್ಮಯ್ಯ ಶ್ರೀಗಳು ಆಗಮಿಸಲಿದ್ದಾರೆ. ಅವರು ಶರಣವಾಣಿಯನ್ನು ತಮ್ಮೆಲ್ಲರಿಗೆ ಹೇಳಲಿದ್ದಾರೆ. ಇಲ್ಲಿರುವಂಥ ಎಲ್ಲ ಬಸವ ಭಕ್ತರು ಮತ್ತು 40 ಎಲ್ಲ ಬಸವಾಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರೂ ಇದ್ದಾಗ ಬಾಲ್ಯದಿಂದಲೇ ಅತ್ಯಂತ ಚುರುಕಾಗಿ ಒಂದು ಆಧ್ಯಾತ್ಮಿಕ ಭಾವನೆಯಲ್ಲಿ ತೊಡಗಿದಂಥ ಬಸವಣ್ಣವರು 8 ವರ್ಷದ ಬಾಲಕನಿದ್ದಾಗ ಒಂದು ಉಪನಯನ ಕಾರ್ಯಕ್ರಮ ಮಾಡಬೇಕಂತ ಅವರ ತಂದೆ ತಾಯಿಗಳು ಹೇಳಿಕೊಂಡಾಗ ನಾನು ಉಪನಯನ ಮಾಡುವುದಿಲ್ಲ, ಜನಿವಾರ ಧರಿಸುವುದಿಲ್ಲ ಅಂತ ಹೇಳಿ ಜನಿವಾರವನ್ನು ಧಿಕ್ಕರಿಸಿದರು. ಆ ಬಾಲಕನಿಗೆ ಎಷ್ಟೇ ಸಮಜಾಯಿಸಿ ಹೇಳಿದ್ರು ಕೂಡ ಅಕ್ಕ ನಾಗಮ್ಮನಿಗೆ ನೀವು ಜನಿವಾರ ಹಾಕಿಲ್ಲ ಅಂದ್ರೆ ನನಗೆ ಯಾಕೆ ನೀವು ಜನಿವಾರ ಹಾಕ್ತೀರಿ, ಜನಿವಾರ ಎದಕ್ಕೆ ಬೇಕು, ಮನುಷ್ಯನಿಗೆ ಮನುಷ್ಯತ್ವ ಬೇಕು ಅಂತ ಅನ್ನುವಂಥ ಮಾತನ್ನು ಹೇಳಿ ಅವರು ಜನಿವಾರವನ್ನು ಧಿಕ್ಕರಿಸಿ ತದನಂತರ ಅವರು ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ 12 ವರ್ಷಗಳ ಕಾಲ ವ್ಯಾಸಂಗ ಮಾಡಿ ಪೂಜ್ಯರ ಆಶೀರ್ವಾದ ಪಡೆದುಕೊಂಡು ತದನಂತರ ಅವರು ಕಲ್ಯಾಣಕ್ಕೆ ಹೋಗಿ ಕಲ್ಯಾಣದ ಬಿಜ್ಜಳ ರಾಜನ ಆಸ್ಥಾನದಲ್ಲಿ ದಂಡನಾಯಕನಾಗಿ ಬಿಜ್ಜಳನ ಮಹಾಮಂತ್ರಿಯಾಗಿ ಕಾರ್ಯಗಳನ್ನು ನಿರ್ವಹಿಸುವುದರ ಜೊತೆಗೆ ಅಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಎಲ್ಲರನ್ನೂ ಸಮಾಜಕ್ಕೆ ತುಳಿದ ಮೇಲ್ವರ್ಗ ಕೆಳವರ್ಗದವರನ್ನು ಎಲ್ಲರನ್ನೂ ಸಮಾನತೆಗೆ ತರಬೇಕನ್ನುವಂಥ ಮಹಾ ಹಂಬಲದೊಂದಿಗೆ ಒಂದು ಕಲ್ಯಾಣದಲ್ಲಿ ಮಹಾ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರು. ಅವರು ಮಾಡಿದಂಥ ಒಂದು ಸಮಾನತೆ ವ್ಯವಸ್ಥೆಯನ್ನು ಕಂಡು ದೇಶದ ನಾನಾ ಭಾಗಗಳಿಂದ ಈ ಅಫ್ಘಾನಿಸ್ತಾನದ ಮರುಳಶಂಕರ ದೇವರು ಬಂದರು, ಕಾಶ್ಮೀರದಿಂದ ಮಹಾದೇವ ಭೂಪಾಲ್ ಅಂತ ಮಹಾರಾಜರು ದಂಪತಿ ಸಮೇತ ಕಲ್ಯಾಣಕ್ಕೆ ಬಂದರು. ಅದೇ ಥರ ದೇಶದ ರಾಜ್ಯದ ನಾನಾ ಭಾಗದ ಶರಣರು ಕಲ್ಯಾಣಕ್ಕೆ ಹೋಗಿ ಬಸವಣ್ಣವ್ರ ಜೊತೆಗೆ ಸೇರಿಕೊಂಡು ಆ ಒಂದು ಅನುಭವ ಮಾಡುವುದರ ಜೊತೆ